ನಮಸ್ಕಾರ ವೀಕ್ಷಕರೇ. ಬಂಗಾಳದಲ್ಲಿ ಸರ್ಕಾರ ಬದಲಾವಣೆಯನ್ನ ಎಲ್ಲರೂ ಸಹಜ ಪ್ರಕ್ರಿಯೆ, ದಶಕಗಳ ಕಾಲದ ನಂತರದಲ್ಲಿ ಟ್ರೆಂಡ್ ಬದಲಾವಣೆ, ಜನರು ಮಮತಾರನ್ನ ವಿಪಕ್ಷದಲ್ಲಿ ಕೂರಿಸಿ ಶಿಕ್ಷೆ ಕೊಟ್ಟಿದ್ದಾರೆ ಅನ್ನೋ ರೀತಿಯ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಆದ್ರೆ ಇದು ಕೇವಲ ಸೋಲಲ್ಲ, ರಾಜಕೀಯ ಪತನವೂ ಅಲ್ಲ, ಬದಲಾಗಿ ಟಿಎಂಸಿ ಅನ್ನೋ ರಾಜಕೀಯ ಪಕ್ಷದ ಅಂತ್ಯ ಕಾಲ ಅನಿಸೋ ಹಾಗೆ ಸಾಕಷ್ಟು ಘಟನೆಗಳು ಮುಂದುವರಿತಾ ಇವೆ. ಸಾಮಾನ್ಯವಾಗಿ ಒಂದು ಪಕ್ಷ ಹೀನಾಯವಾಗಿ ಸೋಲನ್ನ ಕಂಡಾಗ ಕೆಲ ನಾಯಕರು ಪಕ್ಷಾಂತರ ಮಾಡೋದು ಅಥವಾ ಪಕ್ಷಕ್ಕೆ ಗುಡ್ ಬೈ ಹೇಳೋದನ್ನ ಮಾಡೋದು ಸಹಜ. ಆದರೆ ಟಿಎಂಸಿ ವಿಚಾರದಲ್ಲಿ ಆ ಕೆಲ ನಾಯಕರ ಸಂಖ್ಯೆ ದೊಡ್ಡದಾಗ್ತಾ ಇದೆ. ಇದೆಲ್ಲವನ್ನ ನೋಡ್ತಾ ಇದ್ರೆ ಮಮತಾ ಪಕ್ಷದಲ್ಲಿ ಅವರ ಫ್ಯಾಮಿಲಿ ಹಾಗೂ ಅತ್ಯಾಪ್ತರು ಮಾತ್ರ ಉಳಿದುಕೊಳ್ತಾರ ಅನ್ನೋ ಚರ್ಚೆ ಶುರುವಾಗಿದೆ. ಈ 5 ವರ್ಷದಲ್ಲಿ ಮತ್ತೆ ತಮ್ಮ ಪಕ್ಷವನ್ನ ಕಟ್ಟೋದಕ್ಕೆ ದೀದಿಗೆ ಸಾಧ್ಯನಾ ಇಲ್ವಾ ಅನ್ನೋ ಚರ್ಚೆಗಳು ಜೋರಾಗ್ತಾ ಇವೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಪಶ್ಚಿಮ ಬಂಗಾಳದ ರಾಜಕೀಯಕ್ಕೆ ಊಹೆಗೂ ಮೀರಿದ ಟ್ವಿಸ್ಟ್ ಸಿಗೋ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ. ಬಿಜೆಪಿ ಗೆದ್ದಿದ್ದು ಸುವೇಂದು ಕೊಟ್ಟ ಭರವಸೆಗಳನ್ನ ಈಡೇರಿಸ್ತಾ ಇರೋದು ಈಗ ಹಳೆಯ ಸುದ್ದಿಗಳು. ಅದು ತನ್ನ ಪಾಡಿಗೆ ಮುಂದುವರಿತಾನೆ ಹೋಗ್ತಾ ಇದೆ. ಆದರೆ ಇನ್ನೊಂದು ದಿಕ್ಕಲ್ಲಿ ಟಿಎಂಸಿ ಅವಸ್ಥೆಯೇ ಜನರಿಗೆ ಅನುಮಾನವನ್ನ ಹುಟ್ಟಿಸ್ತಾ ಇರೋದು. ನೀತಿ ಕ್ಷೇತ್ರದಲ್ಲಿ ವೋಟಿಂಗ್ ನಡೆಯೋ ದಿನ ಹಾಗೂ 2 ಹಂತದ ವೋಟಿಂಗ್ ಮುಗಿದ ಬಳಿಕ ಹಾಗೆ ರಿಸಲ್ಟ್ ಟ್ಯಾಲಿ ಲೈವ್ ಆಗ್ತಾ ಇದ್ದ ಹೊತ್ತಲ್ಲಿ ನಂತರ ರಿಸಲ್ಟ್ ಬಂದ 3-4 ದಿನಗಳು, ಇಷ್ಟು ದಿನಗಳ ಕಾಲ ಮಾಜಿ ಸಿಎಂ ಮಮತಾ ಬ್ಯಾನರ್ಜಿ ನಾನಾ ರೀತಿಯಲ್ಲಿ ಸದ್ದು ಮಾಡಿದ್ರು. ಆದ್ರೆ ಕೋರ್ಟ್ ಮೆಟ್ಟಿಲೇರಿ ಬಂದಿದೆ ತಡ. ಆಮೇಲಿಂದ ದೀದಿ ಸೈಲೆಂಟ್ ಮೋಡ್ಗೆ ಹೋಗ್ತಾ ಇದ್ದಾರೆ. ಅವರು ಹೋಗದೇ ಇದ್ರು ಅವರ ಪಕ್ಷವೇ ಅವರನ್ನ ಸೈಲೆಂಟ್ ಮಾಡಿಸ್ತಾ ಇದೆ. ಹೀನಾಯ ಸೋಲಿನ ಬೆನ್ನಲ್ಲೇ ಟಿಎಂಸಿ ಶಾಸಕರು ಹಾಗೂ ಪ್ರಮುಖ ನಾಯಕರು ದೀದಿಯಿಂದ ಅಂತರವನ್ನ ಕಾಯ್ದುಕೊಳ್ತಾ ಇರೋದು ಈಗ ಸೀಕ್ರೆಟ್ ಆಗಿ ಉಳಿಯದೆ ಬಹಿರಂಗ ಆಗ್ತಾ ಇದೆ. ಆರಂಭದಲ್ಲಿ ಸೋಲನ್ನ ಒಪ್ಪಿಕೊಳ್ಳದ ಮಮತಾ ಬ್ಯಾನರ್ಜಿ ಬೇರೆ ಬೇರೆ ಕಾರಣಗಳು ಹಾಗೂ ಬೇರೆ ಬೇರೆ ಇಶ್ಯೂ ಬಗ್ಗೆ ದನಿ ಏರಿಸುವ ಮೂಲಕ ಅಟೆನ್ಷನ್ ಡೈವರ್ಟ್ ಮಾಡೋದಕ್ಕೆ ಸಾಕಷ್ಟು ಪ್ರಯತ್ನ ಪಟ್ಟರು. ಬಂಗಾಳದ ಜನರನ್ನ ಕಾಪಾಡಿ ಅನ್ನೋ ಸ್ಲೋಗನ್ ಇಟ್ಕೊಂಡು ಕೋರ್ಟ್ ಮೆಟ್ಟಿಲೇರೋ ತನಕ ರಾಜಕೀಯ ಅಸ್ತ್ರ ಬಿಡೋದಕ್ಕೆ ನೋಡಿದ್ರು. ಆದ್ರೆ ನೋಡ್ತಾ ನೋಡ್ತಾ ಎಲ್ಲವೂ ತಣ್ಣಗಾಗಿದೆ. ಕಾರಣ ಏನಂದ್ರೆ ತಮ್ಮ ಪಕ್ಷದ ನಾಯಕರೇ ತಮ್ಮ ಬೆನ್ನಿಗೆ ನಿಲ್ತಾ ಇಲ್ಲ, ಕೈಗೆ ಸಿಗ್ತಾ ಇಲ್ಲ. ಸುವೇಂದು ಸರ್ಕಾರ ಬುಲ್ಡೋಸರ್ ಆಕ್ಷನ್ ನಡೆಸಿದ್ರೆ ಇದು ನಮ್ಮ ಕಲ್ಚರ್ ಅಲ್ಲ ಅಂತ ದನಿ ಏರಿಸಿ ಪ್ರೊಟೆಸ್ಟ್ ಶುರು ಮಾಡಿದ್ರು. 80 ಶಾಸಕರ ಪೈಕಿ ಆ ಹೋರಾಟಕ್ಕೆ ಬೆಂಬಲ ಕೊಟ್ಟಿದ್ದು ಕೇವಲ 36 ಜನರು. ಉಳಿದವರು ಟಿಎಂಸಿಯಿಂದ ಅಂತರವನ್ನ ಕಾಯ್ದುಕೊಳ್ತಾ ಇದ್ದಾರೆ. 80 ಜನರಲ್ಲಿ ಒಬ್ಬರೋ ಇಬ್ರೋ ಅಥವಾ 10 ಜನರು ಬಾರದೇ ಇದ್ದಿದ್ರೆ ಅವತ್ತು ಏನೋ ಬ್ಯುಸಿ ಇದ್ರು ಅಂತ ಹೇಳಿ ಸುಮ್ಮನಾಗ್ಬೋದಿತ್ತು. ಆದ್ರೆ ಅರ್ಧಕ್ಕರ್ಧ ಜನ, ಅದಕ್ಕಿಂತಲೂ ಕಡಿಮೆ ಜನರು ಬರ್ತಾರೆ ಅಂದಾಗ ಅದು ಬೇರೆ ರೀತಿಯ ಮೆಸೇಜ್ ಅನ್ನ ಕೊಡುತ್ತೆ. ಚುನಾವಣೆಯಲ್ಲಿ ಗೋಲ್ಮಾಲ್ ಆಗಿದೆ, ಬೂತ್ ನಲ್ಲಿ ಗೋಲ್ಮಾಲ್ ಮಾಡಿದ್ದಾರೆ, ಈ ಬಾರಿ ಕೌಂಟಿಂಗ್ ಮೇಲೆ ನಂಬಿಕೆ ಇಲ್ಲ, ಇಂಥ ಮಾತುಗಳು ಈಗಾಗಲೇ ಮೌಲ್ಯವನ್ನ ಕಳೆದುಕೊಂಡಿವೆ. ಕೊನೆ ಪಕ್ಷ ಇದೇ ವಾದವನ್ನ ಮುಂದುವರಿಸ್ತಾರೆ ಅಂದಾಗ ಕನಿಷ್ಠ ಪಕ್ಷ ತಮ್ಮ ಪಾರ್ಟಿಯಲ್ಲಿರೋ ಎಲ್ಲಾ ನಾಯಕರು ಬೆಂಬಲವನ್ನ ತೋರಿಸಬೇಕು. ಆದ್ರೆ ನಾಪತ್ತೆ ಆಗ್ತಾ ಇರೋ ಸಂಖ್ಯೆಯನ್ನ ನೋಡಿದ್ರೆ ಸೋಲನ್ನ ಒಪ್ಪಿಕೊಂಡಿದ್ದಾರೆ ಹಾಗೂ ಅದನ್ನ ಡಿಫೆಂಡ್ ಮಾಡೋದಕ್ಕೂ ಇನ್ನೇನು ಉಳಿದಿಲ್ಲ ಅನ್ನೋ ರೀತಿಯ ಸಂದೇಶ ರವಾನೆ ಆಗ್ತಾ ಇದೆ. ಇದು ಈಗ ತಾನೇ ಅರಳಿರೋ ಕಮಲದ ದಾರಿಯನ್ನ ಇನ್ನಷ್ಟು ಸುಗಮ ಮಾಡ್ತಾ ಇದೆ. ಅಲ್ಲದೆ ಆರಂಭದಲ್ಲೇ ಯಾವುದೇ ಕಿರಿಕಿರಿ ಇಲ್ಲದೆ ಇರೋದು, ಜನರ ಭರವಸೆಯನ್ನ ಈಡೇರಿಸ್ತಾ ಇರೋದು ಜನರಿಗೂ ತಿಳಿಯುವಂತೆ ಮಾಡ್ತಾ ಇದೆ. ಅಂದಹಾಗೆ ಪ್ರೊಟೆಸ್ಟ್ಗೆ ಅಷ್ಟೊಂದು ಜನರು ಆಬ್ಸೆಂಟ್ ಆಗಿದ್ದು ಮಾತ್ರವಲ್ಲದೆ ಅಂತ ಹಲವು ಘಟನೆಗಳು ನಡೆದಿರೋದು ಈ ವಿಚಾರದ ಗಂಭೀರತೆಯನ್ನ ಹೆಚ್ಚಿಸ್ತಾ ಇರೋದು. ಮೇ 19ರಂದು ಮಮತಾ ಹಾಗೂ ಅಭಿಷೇಕ್ ಬ್ಯಾನರ್ಜಿ ಉಪಸ್ಥಿತಿಯಲ್ಲಿ ಕಾಳಿಘಾಟ್ನಲ್ಲಿ ಮೀಟಿಂಗ್ ನಡೆಯುತ್ತೆ. ಆ ಮೀಟಿಂಗು ಕೂಡ ಸುಮಾರು 15 ಶಾಸಕರು ಗೈರಾಗಿದ್ದಾರೆ. ಸರಿ, ಮುಂಚೆಗಿಂತ ಬೆಸ್ಟ್ ಅಲ್ವಾ, ಸ್ವಲ್ಪ ಶಾಸಕರ ಸಂಖ್ಯೆ ಹೆಚ್ಚಿದೆ ಅಂತಲೂ ಪರಿಗಣಿಸೋ ಹಾಗಿಲ್ಲ. ಯಾಕಂದ್ರೆ ಮೀಟಿಂಗ್ಗೆ ಅಟೆಂಡ್ ಆದವರ ಪೈಕಿ ಹಲವರು ಇಂಟ್ರೆಸ್ಟ್ ಇಲ್ಲದವರ ಹಾಗೆ ಹಾಗೂ ನಕಾರಾತ್ಮಕ ಪ್ರತಿಕ್ರಿಯೆ ನೀಡಿದ್ದಾರೆ. ಕೆಲವರಂತೂ ನೇರವಾಗಿ ಈ ರೀತಿ ಕ್ಲೋಸ್ ಡೋರ್ ಮೀಟಿಂಗ್ ಮಾಡೋ ಅವಶ್ಯಕತೆ ಏನಿದೆ, ಇದರಿಂದ ಪಕ್ಷಕ್ಕೆ ಏನಾದ್ರೂ ಲಾಭ ಇದೆಯಾ, ನಾವು ಜನರ ನಂಬಿಕೆಯನ್ನ ಕಳ್ಕೊಂಡಿದ್ದೀವಿ, ಅದನ್ನ ಮತ್ತೆ ಪಡಿಬೇಕು ಅಂದ್ರೆ ಜನರ ಮಧ್ಯೆ ಹೋಗ್ಬೇಕು, ಪಕ್ಷವನ್ನ ಗ್ರೌಂಡ್ ಲೆವೆಲ್ ನಿಂದ ಗಟ್ಟಿಗೊಳಿಸ್ತಾ ಹೋಗ್ಬೇಕು, ಈ ಬಗ್ಗೆ ಏನಾದ್ರೂ ಪ್ಲಾನ್ ಮಾಡಿದ್ದೀರಾ ಅನ್ನುವಂತ ಪ್ರಶ್ನೆಗಳನ್ನ ಎತ್ತಿದ್ದಾರೆ. ಇದು ಮಮತಾ ಪಾಲಿಗೆ ಅಪರೂಪದ ಅನುಭವ ಎನ್ನಿಸ್ಕೊಳ್ತಾ ಇದೆ. ಏನೋ ಜಹಾಂಗೀರ್ ವಿಚಾರದಲ್ಲೂ ಪಕ್ಷದಲ್ಲಿ ಅಸಮಾಧಾನ ಭುಗಿಲೆದ್ದಿದೆ. ಹೌರಾ ಹಾಗೂ ಕೋಲ್ಕತ್ತಾದ ಶಾಸಕರು ಫಾಲ್ಟಾ ಕ್ಷೇತ್ರದಲ್ಲಿ ಆದ ಹಿನ್ನಡೆಯನ್ನ ಪ್ರಶ್ನೆ ಮಾಡಿದ್ದಾರೆ. ಫಾಲ್ಟಾ ರೀಪೋಲ್ ನಡೆಯೋದಕ್ಕೂ 2 ದಿನ ಮುಂಚೆ ಜಹಾಂಗೀರ್ ಹಿಂದೆ ಸರಿತಾರೆ. ಅದನ್ನ ನೀವು ಅವರ ವೈಯಕ್ತಿಕ ನಿರ್ಧಾರ ಅಂತ ಹೇಳಿ ಸುಮ್ಮನಾಗ್ತೀರಿ. ಯಾಕೆ ಅವರ ಮೇಲೆ ಆಕ್ಷನ್ ತಗೊಳ್ಳಿಲ್ಲ? ಇಂಥ ಪ್ರಮುಖ ಇಶ್ಯೂಗಳಲ್ಲೇ ಹೀಗಾದ್ರೆ ಹೇಗೆ ನಂಬಿಕೆ ಉಳಿಯುತ್ತೆ? ಅಂದಹಾಗೆ ಫಾಲ್ಟಾ ಕ್ಷೇತ್ರ ಎಲ್ಲೋ ಮೂಲೆಯಲ್ಲಿ ಇರೋ ಸಾಮಾನ್ಯ ಕ್ಷೇತ್ರ ಅಲ್ಲ, ಅದು ಅಭಿಷೇಕ್ ಬ್ಯಾನರ್ಜಿಯ ಸ್ಟ್ರಾಂಗ್ ಹೋಲ್ಡ್ ಅಂತ ಕರೆಸಿಕೊಳ್ಳೋ ಡೈಮಂಡ್ ಹಾರ್ಬರ್ ನಲ್ಲೇ ಹಿಂದಕ್ಕೆ ಹೆಜ್ಜೆ ಇಡೋ ಪರಿಸ್ಥಿತಿ ಬಂದಿದೆ ಅನ್ನುವಾಗ ಅಭಿಷೇಕ್ ಬ್ಯಾನರ್ಜಿ ನಾಯಕತ್ವವನ್ನ ನಾವು ನಂಬೋದು ಹೇಗೆ ಅನ್ನೋ ಪ್ರಶ್ನೆಯನ್ನ ಎತ್ತಿದ್ದಾರೆ. ಬಹಳ ವರ್ಷಗಳಿಂದ ಅಭಿಷೇಕ್ ಬ್ಯಾನರ್ಜಿಯನ್ನ ಟಿಎಂಸಿಯ ಫ್ಯೂಚರ್ ಸಂಘಟನಾ ನಾಯಕ ಅಂತ ಬಿಂಬಿಸಿಕೊಂಡು ಬಂದಿದ್ದೀರಿ. ಆದ್ರೆ ಈಗ ನೋಡಿದ್ರೆ ಜಹಾಂಗೀರ್ ವಿಷಯದಲ್ಲಿ ಅಸಲಿಯತ್ತು ಬಯಲಾಗಿದೆ ಅನ್ನೋ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ.
ಹಾಗಿದ್ರೆ ಟಿಎಂಸಿ ಬೌನ್ಸ್ ಬ್ಯಾಕ್ ಮಾಡೋದು ಕಷ್ಟನಾ? ಮತ್ತೆ ಅಧಿಕಾರ ಹಿಡಿಯೋದಕ್ಕೆ ಸಾಧ್ಯವೇ ಇಲ್ವಾ ಅಂತ ಕೇಳಿದ್ರೆ ಹೇಗೆ ಅನ್ನೋ ರೀತಿಯ ಸಾಕಷ್ಟು ಪ್ರಶ್ನೆಗಳು ಮುನ್ನೆಲೆಗೆ ಬರುತ್ತೆ. ಅದನ್ನ ನೋಡ್ತಾ ಹೋಗೋದಾದ್ರೆ ಮೊದಲನೇದಾಗಿ ಕಳೆದ 15 ವರ್ಷಗಳಿಂದ ವಿಪಕ್ಷದಲ್ಲಿ ಕೂತು ಅಭ್ಯಾಸವೂ ಇಲ್ಲ, ಇಂಥ ಸ್ಥಿತಿ ಒಂದು ದಿನ ಬರುತ್ತೆ ಅನ್ನೋದರ ಅರಿವು ಕೂಡ ಇರಲಿಲ್ಲ. ಈಗ ಸಡನ್ ಆಗಿ ಬಂದಿರೋದ್ರಿಂದ ಪಕ್ಷ ಸಂಘಟನೆಗೆ ಸಮಯ ಬೇಕಾಗುತ್ತೆ. ಮಮತಾ ಬ್ಯಾನರ್ಜಿ ರಾಜಕೀಯ ಇತಿಹಾಸ ನೋಡಿದ್ರೆ ಅವರು ಹೋರಾಟದ ಮೂಲಕವೇ ಬಂದಿರೋದು ಅನ್ನೋದರಲ್ಲಿ ಅನುಮಾನವೇ ಇಲ್ಲ. ಆದ್ರೆ ಈಗ ಅವರಿಗೆ ಮುಂಚಿನ ಹಾಗೆ ಏಜು ಇಲ್ಲ, ರಾಜಕೀಯ ಉತ್ಸಾಹ ಇದ್ದರೂ ದೈಹಿಕವಾಗಿ ಮೊದಲಿನ ರೀತಿ ಹೋರಾಟ ಸಾಧ್ಯವಿಲ್ಲ. ಅಭಿಷೇಕ್ ಬ್ಯಾನರ್ಜಿ ಸ್ಟ್ರಗಲ್ ಮಾಡಿದ್ದಕ್ಕಿಂತ ಹೆಚ್ಚಾಗಿ ಮಮತಾ ಕಟ್ಟಿಕೊಟ್ಟ ಆಡಳಿತದಲ್ಲಿ ಸೇಫ್ ಝೋನ್ ನಿಂದ ಬಂದವರು. ಈಗ ಮತ್ತೆ 0ಯಿಂದ ಶುರು ಮಾಡಬೇಕು ಅಂದ್ರೆ ಸಹಜವಾಗಿ ಅದು ಕಷ್ಟ ಆಗುತ್ತೆ. ಒಂದು ಪರಿಣಾಮಕಾರಿ ವಿಷನ್ ಬೇಕಾಗುತ್ತೆ, ಆದ್ರೆ ಅದರ ಕೊರತೆಯೇ ಟಿಎಂಸಿಗೆ ಇರೋದು. ಹೌದು, ಯಾವ ವಿಷನ್ ಇಟ್ಕೊಂಡು ಪಕ್ಷ ಸಂಘಟನೆ ಮಾಡ್ತಾರೆ ಅನ್ನೋದು ಯಾರಿಗೂ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಅಧಿಕಾರ ಇದ್ದಷ್ಟು ದಿನವೂ ಟಿಎಂಸಿ ಮಾಡಿದ್ದು ಗೂಂಡಾಗಿರಿ ಹಾಗೂ ಓಲೈಕೆ ರಾಜಕಾರಣ. ಓಲೈಕೆ ಮುಂದುವರಿಸೋಣ ಅಂದ್ರೆ ಅಕ್ರಮ ವಲಸಿಗರನ್ನ ಆಚೆ ಕಳಿಸ್ತಾ ಇದ್ದಾರೆ. ಗಡಿ ಜಿಲ್ಲೆಗಳಲ್ಲಿ ಮೂಲ ನಿವಾಸಿಗಳು ಟಿಎಂಸಿ ವಿರುದ್ಧ ಒಗ್ಗಟ್ಟು ಪ್ರದರ್ಶನ ಮಾಡ್ತಾ ಇದ್ದಾರೆ. ಹಿಂದೂಗಳನ್ನ ಓಲೈಸಬಹುದಾ ಅಂತ ನೋಡಿದ್ರೆ ಕಳೆದ 15 ವರ್ಷದಲ್ಲಿ ನರಕ ನೋಡಿದವರು ಯಾರು ಕೂಡ ಮತ್ತೊಮ್ಮೆ ಬೆಂಬಲ ಕೊಡೋದಕ್ಕೆ ಸಾಧ್ಯವೇ ಇಲ್ಲ. ಅಭಿವೃದ್ಧಿ ಬಗ್ಗೆ ಮಾತಾಡ್ತಾರ ಅಂತ ಕೇಳಿದ್ರೆ ಅಭಿವೃದ್ಧಿಗೂ ಟಿಎಂಸಿಗೂ ಒಂದಕ್ಕೊಂದು ಸಂಬಂಧವೇ ಇಲ್ಲ ಅನ್ನೋ ರೀತಿಯ ವಾತಾವರಣ ಕ್ರಿಯೇಟ್ ಆಗಿದೆ. ಅಭಿವೃದ್ಧಿ ಅನ್ನೋ ಪದ ಎತ್ತಿದ್ರೆ 15 ವರ್ಷ ಆಡಳಿತ ಕೈಯಲ್ಲೇ ಇತ್ತಲ್ವಾ, ಆಗ ಏನ್ ಮಾಡಿದ್ರಿ ಅನ್ನೋ ಮರು ಪ್ರಶ್ನೆಯನ್ನ ಜನರು ಕೇಳ್ತಾರೆ. ಇಂಡಸ್ಟ್ರಿ, ಫ್ಯಾಕ್ಟರಿ ಇದ್ಯಾವುದರ ಬಗ್ಗೆ ಮಾತಾಡೋ ನೈತಿಕತೆ ಕೂಡ ಟಿಎಂಸಿ ಉಳಿಸ್ಕೊಂಡಿಲ್ಲ. ಅದರಿಂದ ಯಾವ ವಿಚಾರ ಇಟ್ಕೊಂಡು ಪಕ್ಷ ಸಂಘಟನೆ ಮಾಡ್ತಾರೆ ಅನ್ನೋದಕ್ಕೆ ಕ್ಲಾರಿಟಿಯೇ ಇಲ್ಲದಂತಾಗಿದೆ. ಪಕ್ಷಕ್ಕೆ ಇರೋ ಇನ್ನೊಂದು ದೊಡ್ಡ ಆತಂಕ ಅಂದ್ರೆ ಅದು ಹಳೆಯ ಕರ್ಮಗಳು. 15 ವರ್ಷಗಳಲ್ಲಿ ಆಗಿರೋ ಎಲ್ಲಾ ಹಗರಣ ಹಾಗೂ ಕ್ರೈಮ್ಗಳನ್ನ ಮತ್ತೆ ಓಪನ್ ಮಾಡಿ ತಪ್ಪಿತಸ್ಥರನ್ನ ಜೈಲಿಗೆ ಕಳಿಸ್ತೀವಿ ಅಂತ ಅಮಿತ್ ಶಾ ಪ್ರಾಮಿಸ್ ಮಾಡಿದ್ದಾರೆ. ಅದರ ಬೆನ್ನಲ್ಲೇ ಆರ್ಜೇಕರ್ ಕಾಲೇಜ್ ಕೇಸ್ ಸೇರಿದಂತೆ ಹಲವು ಕೇಸ್ಗಳು ರೀಓಪನ್ ಆಗಿರೋ ಸುದ್ದಿಗಳು ಕೂಡ ಬರ್ತಾ ಇವೆ. ಇದರಿಂದ ಟಿಎಂಸಿ ಶಾಸಕರು ಹಾಗೂ ನಾಯಕರು ಅಕ್ಷರಶಃ ಹೆದರಿ ಹೋಗಿದ್ದಾರೆ. ಮೊದಲೇ 15 ವರ್ಷದ ಕಿಚ್ಚಿದೆ, ಈಗ ಮತ್ತೊಮ್ಮೆ ಗಲಾಟೆ ಗದ್ದಲ ಮಾಡೋದಕ್ಕೆ ಹೋದ್ರೆ ಯಾವ್ದಾದ್ರೂ ಒಂದು ಕೇಸ್ನಲ್ಲಿ ಸಿಲುಕಿಸಿ ಬಿಡ್ತಾರೆ ಅನ್ನೋ ಭಯಕ್ಕೂ ಕೂಡ ಸೈಲೆಂಟ್ ಆಗ್ತಾ ಇದ್ದಾರೆ ಎನ್ನಲಾಗ್ತಾ ಇದೆ. ಇದೆಲ್ಲವನ್ನ ನೋಡ್ತಾ ಇದ್ರೆ ಯಾವ ಇಶ್ಯೂ ಇಟ್ಕೊಂಡು ವಿಪಕ್ಷದಲ್ಲಿ ಕೂರ್ತಾರೆ, ಹಾಗೆ ಕೂತ್ರೆ ಎಷ್ಟು ಜನರು ಬೆಂಬಲ ಕೊಡ್ತಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಇದು ಟಿಎಂಸಿ ಅವನತಿಯ ಸಿಗ್ನಲ್ ಕೊಡ್ತಾ ಇದೆ. ಆದ್ರೆ ಟಿಎಂಸಿಗೆ ಇರೋ ಒಂದೇ ಒಂದು ಪಾಸಿಟಿವ್ ಅಂಶ ಅಂದ್ರೆ ರಿಸಲ್ಟ್ ಬಂದ ಬಳಿಕ ಗಲಭೆ ಹಾಗೂ ಹಿಂಸಾಚಾರದಲ್ಲಿ ಗುರುತಿಸಿಕೊಂಡಿರೋ ಟಿಎಂಸಿಯ ಯಾವುದೇ ನಾಯಕರನ್ನ ಬಿಜೆಪಿಗೆ ಸೇರಿಸಿಕೊಳ್ಳೋದಿಲ್ಲ ಅಂತ ಬಿಜೆಪಿ ಪ್ರಾಮಿಸ್ ಮಾಡಿದೆ. ಅಲ್ಲಿಗೆ ಶಾಸಕರು ಯಾರು ಬಿಜೆಪಿ ಕಡೆ ಹೋಗೋದಕ್ಕೆ ಆಗೋದು ಇಲ್ಲ. ಬೇರೆ ಯಾವುದೇ ಸ್ಟ್ರಾಂಗ್ ಪಕ್ಷಗಳು ಇಲ್ಲದೆ ಇರೋದ್ರಿಂದ ಟಿಎಂಸಿಯಲ್ಲೇ ಉಳಿಯೋ ಸಾಧ್ಯತೆ ಇದೆ. ಅದರಿಂದ ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.